ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ದಾವೂದ್ ಇಬ್ರಾಹಿಂಗೆ ಪಾಕಿಸ್ತಾನದಲ್ಲಿ ವಿಷಪ್ರಾಶನವಾಗಿದೆ. ಈ ಸುದ್ದಿ ಈಗಾಗಲೇ ಅವರ ಸ್ಥಿತಿ ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ದೇಶಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂನನ್ನು ಕರಾಚಿಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಅವರಿಗೆ ವಿಷಪ್ರಾಶನವಾಗಿದೆ, ಅಂದರೆ ಅವರ ನಂಬಿಕಸ್ಥರಿಂದಲೇ ವಿಷಪ್ರಾಶನವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ. ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳ ಪೈಕಿ ಈತನೂ ಕೂಡ ಒಬ್ಬ ದಾವೂದ್ ಇಬ್ರಾಹಿಂ. ಇವನ ಮೇಲೆ ತುಂಬ ಗುರುತರವಾದ ಆರೋಪಗಳಿದೆ. ಅಸಂಘಟಿತ ಅಪರಾಧ, ಭಯೋತ್ಪಾದನೆ, ಮಾದಕ ವಸ್ತು ಕಳ್ಳ ಸಾಗಣೆ ಎಲ್ಲ ಇದೆ. ಆದರೆ ವಿಷಪ್ರಾಶನವನ್ನು ದಾವೂದ್ ಇಬ್ರಾಹಿಂ ಕುಟುಂಬಸ್ಥರು ಅಲ್ಲಗಳೆದಿದ್ದಾರೆ. ಇನ್ನೊಂದು ಮೂಲದ ಪ್ರಕಾರ ಆತನ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ದಾವೂದ್ ಇಬ್ರಾಹಿಂ ವಿಚಾರದಲ್ಲಿ ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇದೆ. ಯಾವ ಹಂತಕ್ಕೆ ಅಂದರೆ, ಒಂದು ಕಡೆ ಆತ ಹೋಗೇ ಬಿಟ್ಟ ಅಂತ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೋತಾರೆ, ಕೆಲವರು ಗಂಭೀರ ಸ್ಥಿತಿ ಅಂತಾರೆ, ಕುಟುಂಬಸ್ಥರು ವಿಷಪ್ರಾಶನ ಆಗೇ ಇಲ್ಲ ಅಂತಾರೆ. ಏನಿದು ಕನ್ಫ್ಯೂಷನ್, ಏನು ಆ್ಯಕ್ಚುಲಿ ವಿಚಾರ ಅಂತ? ಈ ವಿಚಾರದಲ್ಲಿ ಯಾವುದೇ ಅಫಿಷಿಯಲ್ ಹೇಳಿಕೆಗಳು ಬರದೇ ಇರುವಂತ ಹಿನ್ನೆಲೆಯಲ್ಲಿ ಈ ಕನ್ಫ್ಯೂಷನ್ ಶುರುವಾಗಿರುವಂತದ್ದು. ಯಾಕಂದ್ರೆ ಪಾಕಿಸ್ತಾನದಲ್ಲೇ ಇಲ್ಲ ಅನ್ನೋ ರೀತಿಯಾದಂತಹ ವಾದವನ್ನ ಮಾಡುತ್ತೆ. ಹೀಗಾಗಿ ಅವರು ಅಲ್ಲಿ ಕರಾಚಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಹೇಳಿದ್ರೆ ಅದು ಪರೋಕ್ಷವಾಗಿ ಒಪ್ಕೊಂಡಂಗಾಗತ್ತೆ. ಈ ಕಾರಣಗಳಿಂದ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಹೇಳಿಕೆಗಳು ಬರ್ತಾ ಇಲ್ಲ, ಅಥವಾ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರುವಂತದ್ದನ್ನು ಕೂಡ ಗೌಪ್ಯವಾಗಿಡುವಂತಹ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಹೀಗಾಗಿ ಈ ಗೊಂದಲಗಳಿಗೆ ಕಾರಣ ಆಗಿರುವಂತದ್ದು. ಆದ್ರೆ ಈಗ ಕೆಲವು ಆಪ್ತ ಮೂಲಗಳಿಂದ, ದಾವೂದ್ ಇಬ್ರಾಹಿಂನ ಆಪ್ತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿಗಳೇನು ಅಂದ್ರೆ, ಅವರಿಗೆ ಕಳೆದ 2 ದಿನಗಳ ಹಿಂದೆನೆ ವಿಷಪ್ರಾಶನ ಆಗಿತ್ತು. ಅವರನ್ನ ಕರಾಚಿಯ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಕೂಡ ಕೊಡ್ಲಾಗ್ತಾ ಇರುವಂತದ್ದು. ಆದ್ರೆ ಅವರು ಬಹಳಷ್ಟು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂತದ್ದು. ಆದ್ರೆ ಅವರು ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು ಯಾವುದೇ ರೀತಿಯಾದಂತಹ ವಿಷಪ್ರಾಶನ ಆಗಿಲ್ಲ, ನಾರ್ಮಲ್ ಹೆಲ್ತ್ ರೋಟೀನ್ ಚೆಕ್ಅಪ್ ಗಾಗಿ ಬಂದಿರುವಂತದ್ದು. ಅವ್ರೀಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ವೈದ್ಯಕೀಯ ಪರೀಕ್ಷೆಗಳು ನಡೀತಿದಾವೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ವಿಷಪ್ರಾಶನ ಆಗಿದೆಯೋ ಇಲ್ವಾ ಅನ್ನುವಂಥದ್ದನ್ನ ಪಕ್ಕಕ್ಕಿಟ್ರೆ ದಾವೂದ್ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅವರು ಬಹಳಷ್ಟು ಗಂಭೀರ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ಖಚಿತವಾಗಿ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ. ಅವರನ್ನ ಕರಾಚಿಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ಆಸ್ಪತ್ರೆಯ ಒಂದು ಫ್ಲೋರ್ ಅನ್ನ ಕೇವಲ ದಾವೂದ್ಗಾಗಿ ಮೀಸಲಿಡಲಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಕೇವಲ ಕುಟುಂಬಸ್ಥರು ಮತ್ತೆ ಹಿರಿಯ ವೈದ್ಯಾಧಿಕಾರಿಗಳಿಗೆ ಮಾತ್ರ ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಬೇರೆ ಯಾರ ಭೇಟಿಗೂ ಕೂಡ ಸದ್ಯಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇದ್ದಾವೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದರ ಜೊತೆಗೆ ವಿಷಪ್ರಾಶನ ಆಗಿದೆಯೋ ಇಲ್ವೋ ಅವನಿಗೆ ಗೊತ್ತಿಲ್ಲ, ಆದರೆ ಆತ ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ ಅಂತಕ್ಕಂಥದ್ದು ಮಾತ್ರ ನಿಜ. ಆ ವಿಚಾರದಲ್ಲಾದರೂ ಆತನ ಆರೋಗ್ಯ ಸ್ಥಿತಿ ಗಂಭೀರವಾಗಿರಬಹುದು, ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇರಬಹುದು, ಬಟ್ ಆಸ್ಪತ್ರೆಗೆ ಸೇರಿರ್ತಕ್ಕಂಥದ್ದು ಮಾತ್ರ ಖಚಿತ ಅನ್ನೋ ಮಾಹಿತಿಗಳು ಬರ್ತಾ ಇದೆ.